ನಮಸ್ಕಾರ ವೀಕ್ಷಕರೇ, ಇದು ನಮ್ಮದು ಟ್ರಿಪ್ದು ಸೆಕೆಂಡ್ ಪಾರ್ಟ್ ವಿಡಿಯೋ ಇದು. ಸೊ ನಾವು ಇಲ್ಲಿ ಸೀದಾ ಹೊರನಾಡುವಿಂದ ಬಿಟ್ಟು, ಹೊರನಾಡಿನ ಒಂದು 5 ಗಂಟೆಗೆ ಅಂತ ಬಿಟ್ಟಿದ್ದೀವಿ. 5 ಗಂಟೆಯಿಂದ ಬಿಟ್ಟು ಇಟ್ ಈಸ್ ಒನ್ ಆ್ಯಂಡ್ ಹಾಫ್ ಜರ್ನಿ ಶೃಂಗೇರಿಗೆ, 2 hours ಆ್ಯಕ್ಚುಲಿ. ಸೇಮ್ ದಿ ಘಾಟ್ ಸೆಕ್ಷನ್, ಆಸಮ್ ವ್ಯೂಸ್, ಎಲ್ಲರೂ ನಿಂತ್ಕೊಂಡು ನೀವು ಆರಾಮಾಗಿ ಕ್ಲೀನಾಗಿ ಫೋಟೋಸ್ ಎಲ್ಲ ತೊಗೋಬೋದು. ಬಟ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ರೋಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಏನು ಹೇಳೋದು ಬೇಕಾಗಿಲ್ಲ. ಆ ಥರ ಏನು ತುಂಬ ಹಳ್ಳ ಕೊಳ್ಳ ಇರೋ ಅಂಥದ್ದೇನೂ ಇಲ್ಲ. ಫುಲ್ ಕ್ಲೀನಾಗಿ ಎಲ್ಲ ಟಾರೆಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಸಿನಿಕ್ ವ್ಯೂಸ್ ಅಂತೂ ಇನ್ನೂ ಆಸಮ್ ಆಗಿದೆ ಅದು. ಸೊ ಇಲ್ಲಿ ನೋಡಿ, ಇದು ಆಲ್ಮೋಸ್ಟ್ ಐ ಗೆಸ್ ಇದು ಹೊರನಾಡಿಂದ ಮೇಲ್ಗಡೆ ಶೃಂಗೇರಿ ಮೇಲಕ್ಕೆ ಹತ್ತಬೇಕಾಗುತ್ತೆ. ಅದು ಆ ಥರ ಇರೋ ವ್ಯೂಸ್. ಎಲ್ಲ ಕಡೆ ಬೆಟ್ಟ ಗುಡ್ಡಗಳು ಇರೋದು ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಾವು ಒಂದು 7:30 ಅನಿಸುತ್ತೆ ರೀಚ್ ಆಗಿರೋದು. 7 ಗಂಟೆ ಇರಬೇಕು. ಶೃಂಗೇರಿ ಟೆಂಪಲ್ಗೆ ರೀಚ್ ಆಗಿದ್ದು ನಾವು. ಅಲ್ಲಿ ಅವತ್ತಿನ ದಿನ ಅಲ್ಲಿ ಗುರುಗಳದ್ದು ಬರ್ತ್ಡೇ ಸೆಲೆಬ್ರೇಷನ್ ಇದ್ದಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಫುಲ್ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಪಲ್ಲಕ್ಕಿ ಬೇರೆ ಎತ್ಕೊಂಡು ಆನೆ ಪಲ್ಲಕ್ಕಿ, ದೇವ್ರದ್ದು ಪಲ್ಲಕ್ಕಿ ತಗೊಂಡು 1-2 ಸುತ್ತು ಹಾಕಿದ್ರು. ಸೊ ನಾವು ಅದರಲ್ಲಿ ಭಾಗವಹಿಸಿದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ. ಇದು ದೇವ್ರದ್ದು ಪಲ್ಲಕ್ಕಿ ಹೊರಗಡೆಯಿಂದ ತೊಗೊಂಡು ಬರ್ತಿರೋದು. 2 ಆನೆಗಳಿತ್ತು. ಕರೆಕ್ಟ್ ಟೈಮಿಗೆ ನಾವು ಹೋಗಿದ್ವಿ. ಕರೆಕ್ಟಾಗಿ ದರ್ಶನವೂ ಆಯಿತು ನಮಗೆ. ಫುಲ್ ಏನು ಮಹಾಮಂಗಳಾರತಿ ಒಳಗಡೆನೂ ಒಂದು ಸ್ವಲ್ಪ ಇದೇ ಥರ ಪಲ್ಲಕ್ಕಿ ಒಂದು 2-3 ಸುತ್ತಿ ಆಮೇಲೆ ದರ್ಶನ ಆಗಿತ್ತು. ಅಲ್ಲೇ ಪಕ್ಕದಲ್ಲಿ ಗಣೇಶನ ದೇವಸ್ಥಾನವೂ ಇದೆ, ಮತ್ತು ಇನ್ನೊಂದು ಇದೂ ಇದೆ. ಆಮೇಲೆ ಅಲ್ಲಿಂದ ಸೀದಾ ನಾವು ಧರ್ಮಸ್ಥಳಕ್ಕೆ ಹೊರಟ್ವಿ. ಈ ಟ್ರಿಪ್ ಆ್ಯಕ್ಚುಲಿ ಹೆಂಗೆ ಅಂದರೆ ಇಟ್ ಈಸ್ 4 days ಆ್ಯಂಡ್ 3 nights ಟ್ರಿಪ್. ಸೊ ಇಲ್ಲಿ ಧರ್ಮಸ್ಥಳದ ಮಹಾದ್ವಾರ ನೋಡಿ. ಸೊ ಇದು ಸೀದಾ ಧರ್ಮಸ್ಥಳದ ಮಹಾದ್ವಾರಕ್ಕೆ ಹೋಗಿದ್ವಿ. ಆಮೇಲೆ ಅಲ್ಲಿ ತುಂಬ ಹುಡುಕಾಡಿದ್ವಿ ಫಾರ್ ರೂಮ್ಗೆಲ್ಲ. ಆಮೇಲೆ ಫೈನಲಿ ಎಲ್ಲೋ ಒಂದು ಬಸ್ ಸ್ಟ್ಯಾಂಡ್ ಕಡೆ ರೂಮ್ ಸಿಕ್ಕಿದ್ದು. ಬಟ್ ಇಟ್ ವಾಸ್ ಅನ್ ಆಸಮ್ ಟ್ರಿಪ್ ಹೇಳ್ಬೋದು. ಸೊ ಎಲ್ಲ ಕಡೆಯೂ ಎಲ್ಲ ದೇವಸ್ಥಾನದಲ್ಲೂ ನಾರ್ಮಲಾಗಿ ಟ್ರೆಡಿಷ್ನಲ್ ಆಗಿ ಟೈರಲ್ಲಿ ಹೋಗ್ಬೇಕು ನೀವು. ಸೊ ಇದು ನೋಡಿ ಹೊರಗಡೆಯಿಂದ ಇರೋದು ಧರ್ಮಸ್ಥಳದ್ದು. ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿರೋದು. ಒಳಗಡೆ ಆ್ಯಸ್ ಯೂಶ್ವಲ್ ಎಲ್ಲೂ ತೊಗೊಳಕ್ಕಾಗಲ್ಲ ವೀಡಿಯೋಸು. ಅಲ್ಲಿಂದ ನಾವು ಸೀದಾ ಅಲ್ಲಿ ಆ್ಯಕ್ಚುಲಿ ಇದು ಸಿಗೋಲ್ಲ ನಮಗೆ ಬ್ರೇಕ್ಫಾಸ್ಟು. ಮಾಮೂಲಿ ಪ್ರಸಾದ ಸಿಗುತ್ತೆ, ಲಡ್ಡು ಅಷ್ಟೇ. ಅದು ಬಿಟ್ಟು ಬೇರೆದೇನೂ ಸಿಗೋಲ್ಲ ಅಲ್ಲಿ. ಆಮೇಲೆ ಅಲ್ಲಿಂದ ನಾವು ಸೀದಾ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಅಲ್ಲಿಂದ ಪಕ್ಕದಲ್ಲೇ ಇರೋ ಮಹಾಗಣಪತಿ ಟೆಂಪಲ್, ಅದು ಗಂಟೆದು ತುಂಬ ಗಂಟೆಗಳೆಲ್ಲ ಹಾಕಿರ್ತಾರೆ. ಇದು ಗಣಪತಿ ಟೆಂಪಲ್ ಆ್ಯಕ್ಚುಲಿ. ಇಟ್ಸ್ ತುಂಬಾ ನಿಯರ್ ಬೈ. ಮೇ ಬಿ ಇಟ್ ಇಸ್ 120 kilometers ಅನಿಸುತ್ತೆ ಧರ್ಮಸ್ಥಳದಿಂದ. ಅಲ್ಲಿಗೂ ಹೋಗಿದ್ವಿ. ಅಲ್ಲಿಂದ ನಾವು ವೈದ್ಯನಾಥೇಶ್ವರ ಟೆಂಪಲ್ ಅಂತ ಇದೆ. ಅದು ನಾನು ವೀಡಿಯೋ ಮಾಡಿಲ್ಲ, ಬಟ್ ಇಟ್ಸ್ ಅ ಗುಡ್ ಟೆಂಪಲ್. ಅದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದಕ್ಕೆ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಫಸ್ಟು ಹೋಗಿದ್ದು ನಾವು ಗಣಪತಿ ಟೆಂಪಲ್ಗೆ. ನೀವೇ ನೋಡ್ಬೋದು, ಜಸ್ಟ್ ತೋರಿಸ್ತೀನಿ ನೋಡಿ. ಇನ್ನೇನು ಎಂಟರ್ ಆಗ್ತಿದ್ದೀವಿ ನಾವು ಗಣಪತಿ ಟೆಂಪಲ್ಗೆ. ಫುಲ್ ಎಲ್ಲ ಗಂಟೆಗಳಿರೋದು. ಸೊ ಇನ್ನು ಏನಾದರೂ ಹರಕೆ ಇದ್ದರೆ ಸೌತಡ್ಕ ಶ್ರೀ ಗಣಪತಿ ಟೆಂಪಲ್ ಅಂತ ಇದ್ರು ಹೆಸರು. ಸೊ ಏನಾದರೂ ಹರಕೆ ಇದ್ದರೆ ಆ ಥರ ಅದು ಗಂಟೆ ತೊಗೊಂಡು ಅಲ್ಲಿ ಕಟ್ಟಬೇಕಾಗುತ್ತೆ. ಆ ಥರ
ಇಲ್ಲಿರೋ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿದ ಪ್ರಸಾದ ಕೊಡೋದು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಜನ ಗಂಟೆ ಕಟ್ಟಿದ್ದಾರೆ, ಅವರ ಹರಕೆ ಹೊತ್ಕೊಂಡು ಗಂಟೆ ಕಟ್ಟಿದ್ದಾರೆ. ಅಲ್ಲೇ ಎಲ್ಲ ಫುಲ್ ರಸೀದಿ ಎಲ್ಲ ಸಿಗುತ್ತೆ, ಅವರೇ ಹೇಳ್ತಾರೆ ಹೆಂಗೆ ಮಾಡೋದು ಅಂತೆಲ್ಲ. ಇದು ಫುಲ್ ಏನಂತಾರೆ, ಆಮೇಲೆ ಅಲ್ಲಿಂದ ಸೀದಾ ನೋಡಿ ಇಲ್ಲಿಗೆ ಕುಕ್ಕೆಗೆ ಹೋಗಿದ್ವಿ ನಾವು. ಕುಕ್ಕೆಯಿಂದ ದಿಸ್ ಅ ಲಾಸ್ಟ್ ವಿಸಿಟ್, ಲಾಸ್ಟ್ ಟೆಂಪಲ್ ವಿಸಿಟ್ ನಮ್ಮದು. ಬಿಕಾಸ್ ಕುಕ್ಕೆಯಿಂದ ಹೇಳ್ತಾರಲ್ಲ, ಕುಕ್ಕೆಯಿಂದ ಸೀದಾ ಮನೆಗೆ ಬರಬೇಕು ಅಂತ. ಇದು ನಾವು ರಾತ್ರಿ ಒಂದು ಮೇ ಬಿ ಅರೌಂಡ್ 8 o'clock ಅನಿಸುತ್ತೆ, ನಾವು 8:30 ಅನಿಸುತ್ತೆ ರೀಚ್ ಆಗಿದ್ದು ಧರ್ಮಸ್ಥಳದಿಂದ. ಧರ್ಮಸ್ಥಳ ಈವ್ನಿಂಗ್ ನಾವು ಬಿಟ್ಟಿದ್ದು, ಆಮೇಲೆ ಕುಕ್ಕೆಗೆ ರೀಚ್ ಆದ್ವಿ. ಬಟ್ ನಾವು ಹೋಗಿದ್ದು ವೀಕೆಂಡು. ಸೊ ವೀಕೆಂಡಲ್ಲಿ ಹೋಗಿದ್ದಕ್ಕೆ ಇನ್ನೂ ಒಳ್ಳೇದೇನು ಅಂದರೆ ತುಂಬ ರಶ್ ಇರಲಿಲ್ಲ, ತುಂಬ ದೊಡ್ಡ ಕ್ಯೂಲ್ಲಿ ನಿಂತ್ಕೋಬೇಕು ಅಂತ ಏನೂ ಇರಲಿಲ್ಲ. ಎಲ್ಲ ಕಡೆಯೂ ನಮಗೆ ಪ್ರಸಾದ ಸಿಕ್ತು. ಸೊ ನೀವು ವಿಸಿಟ್ ಮಾಡಿ.